ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿಯವರಿಗೆ ಶಾಶ್ವತ ಆಸ್ತಿಗೆ ಸಂಬಂಧಪಟ್ಟಂತೆ ಕೆಲಸಗಳು ಅಪೇಕ್ಷಿತ ಪ್ರಯೋಜನಗಳನ್ನು ನೀಡುತ್ತವೆ. ಯಾವುದೇ ದೊಡ್ಡ ಸಮಸ್ಯೆಗೆ ಪರಿಹಾರ ಸುಲಭವಾಗಿ ಸಿಗುತ್ತದೆ. ಹಿರಿಯ ವ್ಯಕ್ತಿಯಿಂದ ನಿಮಗೆ ಬೆಂಬಲ ಸಿಗುವಂತ ದಿನ. ಅದೃಷ್ಟ ಅನುಕೂಲಕರವಾಗಿದೆ. ವೃಷಭ ರಾಶಿ, ವ್ಯವಹಾರದಲ್ಲಿ ಬೆಳವಣಿಗೆ ಇರುತ್ತದೆ. ಹಣ ಸಂಪಾದಿಸುವುದು ಸುಲಭವಾಗುತ್ತದೆ. ಶತ್ರುಗಳು ಸೋಲುತ್ತಾರೆ. ಯಾರ ಪ್ರಭಾವಕ್ಕೂ ಒಳಗಾಗಬೇಡಿ. ಸಂತೋಷವಾಗಿರುವಂತಹ ದಿನ. ಮಿಥುನ ರಾಶಿ, ಸೃಜನಶೀಲ ಕೆಲಸಗಳು ಯಶಸ್ಸು ಕಾಣುತ್ತವೆ. ಆಚರಣೆಯಲ್ಲಿ ಭಾಗವಹಿಸಲು ನಿಮಗೆ ಅವಕಾಶ ಸಿಗುತ್ತದೆ. ನೆಚ್ಚಿನ ಆಹಾರವನ್ನ ನೀವು ಆನಂದಿಸುತ್ತೀರಿ. ಪಾರ್ಟಿ ಮತ್ತು ಪಿಕ್ನಿಕ್ ಆಯೋಜನೆ ಮಾಡಬಹುದು. ಕರ್ಕಾಟಕ ರಾಶಿ, ನಿಮ್ಮ ಕೆಲಸಕ್ಕೆ ಉದ್ಯೋಗದಲ್ಲಿ ಮೆಚ್ಚುಗೆ ಸಿಗುತ್ತದೆ. ಸಂಗಾತಿಯಿಂದ ಬೆಂಬಲ ಇದೆ. ಮನೆಯಲ್ಲಿ ಮತ್ತು ಹೊರಗೆ ಸಂತೋಷ ಇರುವಂತಹ ದಿನ. ಆತುರ ಪಡಬೇಡಿ. ಸಿಂಹ ರಾಶಿ, ಮನೆಯ ಒಳಗೆ ಮತ್ತು ಹೊರಗೆ ವಿವಾದಗಳನ್ನು ಪ್ರೋತ್ಸಾಹಿಸಬೇಡಿ. ಇಂದು ನೀವು ಕಾನೂನು ಅಡೆತಡೆಗಳನ್ನು ಎದುರಿಸಬಹುದು. ನಿಮ್ಮ ಆರೋಗ್ಯದ ಕಡೆಗೆ ಕಾಳಜಿ ವಹಿಸಿ. ಹೊರಗಿನಿಂದ ಕೆಟ್ಟ ಸುದ್ದಿ ಬರುವ ಸಾಧ್ಯತೆಗಳು ಇರುತ್ತವೆ. ತಾಳ್ಮೆಯಿಂದ ವ್ಯವಹರಿಸಿ. ಕನ್ಯಾ ರಾಶಿ, ಓಡಾಡುವುದು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ಉದ್ಯೋಗದಲ್ಲಿರುವ ಜನರು ಆದಾಯಗಳನ್ನು ಗಳಿಸುವುದನ್ನು ಮುಂದುವರಿಸುತ್ತಾರೆ. ವ್ಯವಹಾರವು ಲಾಭದಾಯಕವಾಗಿರುತ್ತದೆ. ಕೆಲಸದಲ್ಲಿ ಹೆಚ್ಚಿನ ಕೆಲಸದ ಹೊರೆ ಇರುತ್ತದೆ. ಅಪಾಯಗಳನ್ನು ತೆಗೆದುಕೊಳ್ಳಬೇಡಿ. ತುಲಾ ರಾಶಿ, ಸ್ನೇಹಿತರಿಗೆ ಸಹಾಯ ಮಾಡಲು ನಿಮಗೆ ಅವಕಾಶ ಸಿಗುತ್ತದೆ. ಕಠಿಣ ಪರಿಶ್ರಮಕ್ಕೆ ಪ್ರತಿಫಲ ಸಿಗುತ್ತದೆ. ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗುವಂತಹ ದಿನ. ಮನೆಯಲ್ಲಿ ಮತ್ತು ಹೊರಗೆ ನಿಮ್ಮನ್ನ ಗೌರವ ಆರಿಸಿಕೊಂಡು ಬರುತ್ತದೆ. ಹಣಕಾಸಿನ ವ್ಯವಹಾರಗಳಲ್ಲಿ ಜಾಗರೂಕತೆ ಅಗತ್ಯ. ವೃಶ್ಚಿಕ ರಾಶಿ, ಅಪರಿಚಿತರನ್ನ ಕುರುಡಾಗಿ ನಂಬಬೇಡಿ. ವ್ಯವಹಾರ ಚೆನ್ನಾಗಿರುತ್ತದೆ. ಲಾಭದಾಯಕ ಅವಕಾಶಗಳು ನಿಮ್ಮ ದಾರಿಗೆ ಬರುತ್ತವೆ. ಅದೃಷ್ಟ ಅನುಕೂಲಕರವಾಗಿದೆ. ಸಮಯವನ್ನ ಸದುಪಯೋಗ ಮಾಡಿಕೊಳ್ಳಿ. ಧನುರಾಶಿ, ನೀವು ಬಹಳ ದಿನಗಳಿಂದ ಕಳೆದು ಹೋದ ಸ್ನೇಹಿತರನ್ನ ಭೇಟಿಯಾಗುತ್ತೀರಿ. ಪ್ರೋತ್ಸಾಹದಾಯಕ ಮಾಹಿತಿಯನ್ನು ಪಡೆಯುತ್ತೀರಿ. ಕೆಲವು ದೊಡ್ಡ ಕೆಲಸಗಳನ್ನು ಮಾಡಲು ಯೋಚನೆ ಮಾಡುತ್ತೀರಿ. ನಿಮ್ಮ ಸ್ವಾಭಿಮಾನವು ಹಾಗೆಯೇ ಉಳಿಯುತ್ತದೆ. ಮಕರ ರಾಶಿ, ವ್ಯವಹಾರ ಲಾಭದಾಯಕವಾಗಿದೆ. ಕುಟುಂಬದಲ್ಲಿ ಕೆಲವು ಶುಭ ಕಾರ್ಯಕ್ರಮಗಳನ್ನು ನೋಡಬಹುದು. ಮನೆಯ ಒಳಗೆ ಮತ್ತು ಹೊರಗೆ ಸಂತೋಷ ಇರುತ್ತದೆ. ಸ್ನೇಹಿತರೊಂದಿಗೆ ಉತ್ತಮ ಸಮಯ ಕಳೆಯುತ್ತೀರಿ. ಕುಂಭರಾಶಿ, ಪ್ರಯಾಣವು ಮನೋರಂಜನೆಯಿಂದ ಕೂಡಿರುತ್ತದೆ. ದೊಡ್ಡ ಕೆಲಸಗಳು ಪೂರ್ಣಗೊಳ್ಳೋದ್ರಿಂದ ನೀವು ಸಂತೋಷವಾಗಿರುತ್ತೀರಿ. ವ್ಯವಹಾರ ಬೆಳೆಯುತ್ತದೆ. ವಿರೋಧಿಗಳು ಸಕ್ರಿಯವಾಗಿರುತ್ತಾರೆ. ಹಣ ಗಳಿಸುವುದು ಸುಲಭವಾಗುತ್ತದೆ. ಸಮಯ ಅನುಕೂಲಕರವಾಗಿದೆ. ಕೊನೆಯದಾಗಿ ಮೀನರಾಶಿ, ಅಪಾಯಕಾರಿ ಮತ್ತು ಜಾಮೀನು ಸಂಬಂಧಿತ ಕೆಲಸಗಳನ್ನು ತಪ್ಪಿಸಿ ಕುಟುಂಬದೊಂದಿಗೆ ಸಮಯ ಸಂತೋಷದಿಂದ ಕಳೆಯುತ್ತೀರಿ. ಅಪಾಯಗಳನ್ನು ತೆಗೆದುಕೊಳ್ಳಲು ನೀವು ಧೈರ್ಯವನ್ನು ಸಂಗ್ರಹಿಸಲು ಸಾಧ್ಯವಾಗುತ್ತದೆ. ಆತುರ ಪಡಬೇಡಿ. ಹೀಗಿವೆ ಈ ದಿನದ ರಾಶಿಫಲ. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.